ಒಂದು ತಪ್ಕೊಳ್ತಾರಲ್ವಾ, ಆ ಟೈಮಲ್ಲಿ ಗೊತ್ತಾಗುತ್ತೆ ಮನಸ್ಸಿಂದ ಸ್ವೀಕಾರ ಮಾಡಿದ್ದಾರೆ ಅಂತ. ಗಿಚ್ಚ ಗಿಲಿಗಿಲಿ ವೇದಿಕೆಯಲ್ಲಿ ಪಟಾಕಿ ರಕ್ಷಿತಾ ಮತ್ತು ಗಟ್ಟಿಗಿತ್ತಿ ಮಲ್ಲಮ್ಮ. ಕಳೆದ ವಾರ ಅಷ್ಟೇ ಬಿಗ್ ಬಾಸ್ ನ ಡಾಕ್ ಸತೀಶ್ ಮತ್ತೆ ಕರಿವಸಪ್ಪ ಅವರು ಎಂಟ್ರಿ ಕೊಟ್ಟಿದ್ರು. ಮತ್ತೆ ಈ ವಾರ ರಕ್ಷಿತಾ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಕಳೆದ ವಾರ ಅಂತೂ ಇಲ್ಲಿ ಸತೀಶ್ ಅವ್ರಿಗೆ ಮಕ್ಳೆಲ್ಲ ಪ್ರಶ್ನೆ ಕೇಳಿದ್ರು, ಸಿಕ್ಕಾಪಟ್ಟೆ ಎಂಜಾಯ್ ಕೂಡ ಮಾಡಿದ್ರು. ಈ ವಾರ ಗಟ್ಟಿಗಿತ್ತಿ ಮಲ್ಲಮ್ಮ ಅವರು ಮತ್ತೆ ರಕ್ಷಿತಾ ಶೆಟ್ಟಿ ಅವರು ಇಬ್ರು ಕೂಡ ವೇದಿಕೆಗೆ ಬಂದಿದ್ದಾರೆ. ಇನ್ನು ಪ್ರೋಮೋ ಅಂತೂ ನೋಡೋಕೆ ಸಖತ್ತಾಗಿದೆ. ನಿಜವಾಗ್ಲೂ ಕೂಡ ಮನೋರಂಜನೆಗಂತೂ ಏನು ಕೂಡ ಕಮ್ಮಿನೇ ಇರಲ್ಲ. ರಕ್ಷಿತ್ ಅವರಂತೂ ಬಿಗ್ ಬಾಸ್ ಮನೆಯಲ್ಲಿ ಇರ್ಬೇಕಾದ್ರೆ ಸಿಕ್ಕಾಪಟ್ಟೆ ಮನೋರಂಜನೆ ಕೊಟ್ಟಿದ್ರು. ಇವಾಗೂ ಕೂಡ ಗಿಚ್ಚೆ ಗಿಲಿಗಿಲಿ ವೇದಿಕೆಯಲ್ಲೂ ಕೂಡ ಸಖತ್ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದಾರೆ. ಏನಕ್ಕೆ ಅಂದ್ರೆ ಪ್ರೋಮೋದಲ್ಲೇ ನೀವು ಅಬ್ಸರ್ವ್ ಮಾಡಿರ್ತೀರಾ, ಈಗ ಜನರು ನಮ್ಮನ್ನ ತಬ್ಕೊಂತಾರಲ್ಲ ಆ ಟೈಮಲ್ಲೇ ಗೊತ್ತಾಗುತ್ತೆ ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಅಂದ್ರೆ ಅವ್ರು ಮಾತಾಡಿದ್ರೇನೆ ಆ ರೀತಿಯಾಗಿ ಇಲ್ಲಿ ಇರುತ್ತೆ. ಕೆಲವೊಬ್ಬರಿಗೆ ಇಷ್ಟ ಆಗುತ್ತೆ, ಕೆಲವೊಬ್ಬರಿಗೆ ಇಷ್ಟ ಆಗಲ್ಲ. ಬಟ್ ಆದ್ರೆ ಈ ವಾರ ಅಂತೂ ಗಿಚ್ಚೆ ಗಿಲಿಗಿಲಿ ವೇದಿಕೆಯಲ್ಲಿ ಗಿಚ್ಚಾಗಿ ಮಾತಾಡಕ್ಕೆ ರಕ್ಷಿತಾ ಅವರು ಮಲ್ಲಮ್ಮ ಅವರು ಇಬ್ರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ರಕ್ಷಿತಾ ಹೇಳಿದ ಮಾತುಗಂತೂ ಸಿಕ್ಕಾಪಟ್ಟೆ ಸಾಧು ಕೋಕಿಲ ಅವರಂತೂ ಹೇಳೇ ಬಿಡ್ತಾರೆ. ಅಂದ್ರೆ ಜನರು ನಿಮ್ಮನ್ನ ಹೇಗ್ ಸ್ವೀಕರಿಸ್ತಾ ಇದಾರೆ ಅಂತ ಅಂದ್ಬಿಟ್ಟು ಕೇಳಿದ ತಕ್ಷಣನೇ ಜನರು ನಮ್ಮನ್ನ ತಬ್ಕೊಂತಾರಲ್ಲ ಆ ಟೈಮಲ್ಲಿ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಅಷ್ಟು ಮನಸ್ಸಿಂದ ಸ್ವೀಕಾರ ಮಾಡಿದ್ದಾರೆ, ಅದಕ್ಕೆ ಇಲ್ಲಿ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಅಂತ ರಕ್ಷಿತಾ ಅವ್ರು ಹೇಳ್ತಾರೆ. ಅದಕ್ಕೆ ಇಲ್ಲಿ ಸಾಧು ಕೋಕಿಲ ಅವರು ಪ್ರೋಮೋದಲ್ಲಿ ಇರೋ ಪ್ರಕಾರ ಹೇಳ್ತಾರೆ, ನಡೀರೋ ಎಲ್ರು ಕೂಡ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇನ್ನು ಪ್ರೋಮೋನ ಎಷ್ಟು ಸಖತ್ತಾಗಿದೆ, ಇನ್ನು ಎಪಿಸೋಡ್ ಅಂತೂ ಈ ವಾರ ಸಖತ್ತಾಗಿರುತ್ತೆ, ಗಿಚ್ಚಾಗಿರುತ್ತೆ ಅಂತ ಗೊತ್ತಾಗ್ತದೆ. ಇನ್ನು ರಕ್ಷಿತ್ ಅವ್ರು ಕೂಡ ಒಂದು ಸ್ಕ್ರಿಪ್ಟ್ ನ ಮಾಡಿದ್ದಾರೆ, ಡೈಲಾಗ್ ನು ಕೂಡ ಮರೀತಾರೆ. ಅದಕ್ಕೋಸ್ಕರ ಅಯ್ಯೋ ರಕ್ಷಿತ್ ಶೆಟ್ಟಿ ಅಂತ ಅಂದ್ಬಿಟ್ಟು ಈಗ ಕಂಟೆಸ್ಟೆಂಟ್ ಕೂಡ ಹೇಳಿದ್ದಾರೆ. ಸೊ ವೀಕ್ಷಕರೇ, ಖಂಡಿತವಾಗ್ಲೂ ಕೂಡ ಈ ವಾರ ಯಾರು ಕೂಡ ಗಿಚ್ಚ ಗಿಲಿಗಿಲಿ ಪ್ರೋಗ್ರಾಮ್ ನ ಮಿಸ್ ಮಾಡ್ಕೋಬೇಡಿ. ಏನಕ್ಕೆ ಅಂತಂದ್ರೆ ನಿಮ್ಮ ನೆಚ್ಚಿನ ಬಿಗ್ ಬಾಸ್ ಸ್ಪರ್ಧಿ ಇವಾಗ ಗಿಚ್ಚ ಗಿಲಿಗಿಲಿ ವೇದಿಕೆಯಲ್ಲಿ ಕಾಣಿಸ್ಕೊಂತಿದ್ದಾರೆ. ಸೊ ವೀಕ್ಷಕರೇ, ಖಂಡಿತವಾಗ್ಲೂ ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಯಾಕಂದ್ರೆ ಕಳೆದ ವಾರ ಅಷ್ಟೇ ಡಾಕ್ ಸತೀಶ್ ಅವರು ಕರಿಬಸಪ್ಪ ಅವರು ಬಂದಿದ್ರು. ಇನ್ನು ಈ ವಾರ ಇಲ್ಲಿ ರಕ್ಷಿತಾ ಅವರು ಮತ್ತೆ ಮಲ್ಲಮ್ಮ ಅವರು ಎಂಟ್ರಿ ಕೊಡ್ತಿದ್ದಾರೆ. ಇನ್ನು ಬರೋ ವಾರ ಯಾರು ಎಂಟ್ರಿ ಕೊಟ್ರೆ ಚೆನ್ನಾಗಿರುತ್ತೆ? ಯಾಕಂತಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡಿದ್ದೆ, ಇವಾಗೂ ಕೂಡ ಸೌಂಡ್ ಮಾಡ್ತಿರೋದೆ ಗಿಲ್ಲಿ ಅವರು ಮತ್ತೆ ಕಾವ್ಯ ಅವರು. ಇನ್ನು ಗಿಲ್ಲಿ ಅವರು ಕಾವ್ಯ ಅವರು ಬಂದ್ರೆ ಚೆನ್ನಾಗಿರುತ್ತೆ, ಅಥವಾ ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರಿದ್ದಾರೆ ಬಿಗ್ ಬಾಸ್ ಅಲ್ಲಿ ಗಿಚ್ಚುಗಿಲಿ ವೇದಿಕೆಗೆ ಯಾರು ಬಂದ್ರೆ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.